ಯಲ್ಲಾಪುರ ಅರಬೈಲ್ಘಟ್ಟ ಭೀಕರ ಅಪಘಾತ, ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಕ್ರಾಸ್ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಗುರುವಾರ ಮುಂಜಾನೆ ತೋಫಾನ್ ಕ್ರಾಸಿಯರ್ ಹಾಗೂ ಲಾರಿ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಧಾರವಾಡ ಮೂಲದ ಸಚಿನ್ ವಯಸ್ಸು 26 ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ಹಿಂದೆ 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಅಪಘಾತದಲ್ಲಿ ಗಾಯಗೊಂಡವರು ಶಿವರಾಜ್ ದುರ್ಗಪ್ಪ ಮಡಿವಾಳ್ ವಯಸ್ಸು 22 ಹಾಗೂ ಚನ್ನಬಸಯ್ಯ ಬಸಲಿಂಗಯ್ಯ ಸಂಪಗಾವ್ ವಯಸ್ಸು 28 ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಧರ್ಮಸ್ಥಳ ಮಂಗಳೂರು ಪ್ರವಾಸಕ್ಕೆ ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್, ಜಿಲ್ಲಾ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣದ ಕುರಿತು ತನಿಖೆ ಮುಂದುವರೆದಿದೆ. ಮಂಗಳೂರು ಟು ಕುಡ್ತಿ ಹೊಂಟಿದ್ದೆ ಸರ್. ಇಲ್ಲಿ ಅಲ್ಕೋಲ್ ಘಾಟ್ನಲ್ಲಿ ನಂದು ಗಾಡಿ ಭಾಳ ಸ್ಲೋ ಇತ್ತು. ಸಡನ್ನಲ್ಲಿ 10-12 ಸ್ಪೀಡ್ ಇತ್ತು. ಬಂದು ಗಾಡಿ ಕ್ರಷರ್ ಗಾಡಿ ಬಂದು ಹೊಡೆದಿದೆ ಸೀದಾ. ಒಂದು 60-70 ಸ್ಪೀಡ್ ಇತ್ತು ಗಾಡಿಯಲ್ಲಿ. ಬಂದು ಸೀದಾ ಹೊಡೆದಿನ ಪ್ರಯತ್ನ ಮಾಡಿದ್ದೆ ತಪ್ಪಿಸೋದು, ಅದು ಆಗೋಕ್ಕೆ ಚಾನ್ಸ್ ಆಗಿಲ್ಲ. ನೀವು ಅಪ್ಪಾಗಿತ್ತು? ಹಾಂ, ಅಪ್ಪಲ್ಲಿ ಇದ್ದೆ ಸರ್. ಅವ್ರು ಎಷ್ಟು ಗಾಡಿ ಸ್ಪೀಡ್ ಇರ್ಬೋದು? ಅವ್ರದ್ದು 50-60 ಸ್ಪೀಡ್ ಇತ್ತು ಸರ್. ಗಾಡಿ ಫುಲ್ ಸ್ಪೀಡ್ ಇತ್ತು. ಬಂದು ಕೂಡಲೇ ಸೀದಾ ಗಾಡಿಗೆ ಹೊಡೆದ್ರು ಸರ್. ಮಳೆ ಇತ್ತಾ? ಮಳೆ ಇದ್ದಿದ್ದಿಲ್ಲ ಸರ್. ಏನು ಮಳೆ ಏನು ಬರ್ತಿದ್ದಿಲ್ಲ. ಎಷ್ಟು ಜನ ಇದ್ರು ಗಾಡಿಯಲ್ಲಿ? ಒಂದು 9 ಜನ ಏನಿದ್ರು ಸರ್. ಸ್ಪಾಟಲ್ಲಿ ಒಂದು 3-4 ಜನ ಇದು ಆಗುತ್ತೆ. ಇಮಿಡಿಯೇಟ್ ಪೊಲೀಸರು ಬಂದರು? ಹಾಂ, ಇಮಿಡಿಯೇಟ್ಲಿ ಬಂದರು ಸರ್. ಏನು ಮಾಡಿದ್ರು? ಒಂದು 10-15 ನಿಮಿಷದಲ್ಲಿ ಬಂದರು ಸರ್. ಹಾಸ್ಪಿಟಲ್ ತಗೊಂಡೋದ್ರು? ಹಾಂ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ ಕಳಿಸಿ ಹಾಸ್ಪಿಟ್ಲಿಗೆ ತಗೊಂಡೋದ್ರು ಸರ್ ಸೀದಾ. ಅವ್ರ ಗಾಡಿ ಅಂತ ಶಶಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.